ದ್ವಾದಶಿಯ ಮೇಲೆ ತ್ರಯೋದಶಿ ಹೇಳ್ತಕ್ಕಂಥದ್ದು ಬಂದಿದೆ. ಈ ಒಂದು ಸುಸಂದರ್ಭ ಮಂಗಳವಾರದಂದು ಪ್ರದೋಷ ಬಂದಿರತಕ್ಕಂಥದ್ದು, ಅದರಲ್ಲೂ ಆಷಾಢ ಮಾಸದಲ್ಲಿ ತುಂಬ ಶ್ರೇಷ್ಠತೆಯನ್ನು ಪಡೆದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿದರೆ, ತುಂಬ ವ್ಯಕ್ತಿಗಳು ಕ್ಷೇತ್ರದಲ್ಲಿ ದುಡಿತಾ ಇರ್ತೀರಿ. ನಾನಾ ರೀತಿಯಾದಂತಹ ಕ್ಷೇತ್ರಗಳು, ಅದರಲ್ಲಿ ವಿಜ್ಞಾನದ ಕ್ಷೇತ್ರ ಆಗಿರ್ಬೋದು, ತಂತ್ರಜ್ಞಾನದ ಕ್ಷೇತ್ರ ಆಗಿರ್ಬೋದು, ಕೃಷಿಯ ಕ್ಷೇತ್ರ ಆಗಿರಬಹುದು, ಹಾಗೂ ಸರ್ಕಾರಿ ಇತರ ಕ್ಷೇತ್ರಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು, ನಾನಾ ರೀತಿಯಾದಂತಹ ಹುದ್ದೆ ಕ್ಷೇತ್ರಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇರ್ತೀರಿ. ಆದರೂ ಕೂಡ ಎಷ್ಟೇ ಶ್ರಮವನ್ನು ಪಟ್ಟರೂ ಕೂಡ ಹಣ ಹೇಳ್ತಕ್ಕಂಥದ್ದು ನಿಲ್ಲೋದಿಲ್ಲ, ಅಥವಾ ತೊಂದರೆ ಹೇಳ್ತಕ್ಕಂಥದಕ್ಕೆ ಗುರಿಯಾಗಬೇಕಾಗತ್ತೆ, ಮಾನಸಿಕವಾದಂತಹ ಖಿನ್ನತೆಗಳಿಗೆ ಒಳಗಾಗಬೇಕಾಗತ್ತೆ. ಇಂತಹ ಒಂದು ಸಮಯದಲ್ಲಿ ಏನು ಮಾಡೋದು ಅಂತೇಳಿ ತುಂಬಾ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕೊಂಡು ಎಷ್ಟೋ ಜನರು ತಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕಾಗದೆ ನಾನಾ ರೀತಿಯಾದಂತಹ ದಾರಿಗಳನ್ನು ಹಿಡಿತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂಥವರಿಗೆಲ್ಲರಿಗೂ ಕೂಡ ಈ ಒಂದು ವಿಚಾರ ಅಂತ ಹೇಳಿದರೆ, ಕ್ಷೇತ್ರ ಪಾಲನ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದನ್ನು, ಅದರಲ್ಲೂ ವಿಶೇಷವಾಗಿ ರುದ್ರಾಕ್ಷಿಯಲ್ಲಿ ಆವಾಹನೆಯನ್ನು ಮಾಡಿ ಅವರಿಗೆ ನಾವು ಧರಿಸ್ತೇವೆ. ಧರಿಸಿದ ನಂತರದಲ್ಲಿ ಯಾವ ಕ್ಷೇತ್ರದಲ್ಲಿ ಇರ್ತಾರೋ ಆ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರಗತಿ ಹೇಳ್ತಕ್ಕಂಥದ್ದನ್ನು ಸಾಧಿಸಲಿಕ್ಕೆ ತುಂಬಾ ಅನುಕೂಲತೆ ಹೇಳ್ತಕ್ಕಂಥದ್ದು ಆಗತ್ತೆ. ಹಣಗಳು ನಿಲ್ತಾ ಬರ್ತದೆ, ಅಭಿವೃದ್ಧಿ ಆಗ್ತಾ ಬರ್ತದೆ, ಮಾನಸಿಕವಾಗಿ ನೆಮ್ಮದಿ ಹೇಳ್ತಕ್ಕಂತಹ ಸಿಗ್ತದೆ. ಜೊತೆಯಲ್ಲಿ ದೊಡ್ಡದಾದಂತಹ ಉದ್ಯಮಿಗಳು ಕೂಡ ಮಾನಸಿಕವಾಗಿ ಖಿನ್ನತೆಗಳಿಗೆ ಒಳಗಾಗಿ ಸಾಲ ಸಂಬಂಧಾದಿಗಳಲ್ಲಿ ಏಳಲಿಕ್ಕಾಗದೇ ಇದ್ದಂತಹ ಪರಿಸ್ಥಿತಿಯಲ್ಲೂ ಕೂಡ ಈ ಒಂದು ಕ್ಷೇತ್ರ ಪಾಲನ ಅನುಗ್ರಹದಿಂದಾಗಿ ಅವರು ತಮ್ಮ ಕ್ಷೇತ್ರದಲ್ಲಿ ಯಶಸ್ಸು, ಕೀರ್ತಿ, ಲಾಭಾದಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ತುಂಬಾ ಸಹಕಾರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ವ್ಯಕ್ತಿಗಳು ಈ ರೀತಿಯಾದಂತಹ ಒಂದು ಕ್ಷೇತ್ರ ಪಾಲನ ಅನುಗ್ರಹವನ್ನು ರುದ್ರಾಕ್ಷಿಯಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಅವರು ಇಟ್ಕೊಂಡಾಗ ಅವರಿಗೆ ಎಲ್ಲ ರೀತಿಯಾದಂಥ ಸಕಲ ಸೌಭಾಗ್ಯಗಳು ಕೂಡ ಪರಶಿವನಿಂದಾಗಿ ಉಂಟಾಗ್ತದೆ.